ನಿಂತ್ರಿ ರೌಂಡ್ನಲ್ಲಿ ಎಲ್ಲರೂ ಇಲ್ಲಿ ಒಳಗೆ ಯಾರು ನಿಂತಬಾರ್ದು. ಸ್ವಲ್ಪ ಎರಡು ರೌಂಡ್ ಆದ್ರೂ ಚಿಂತಿಲ್ಲ. ಎಲ್ಲರೂ ದಯಮಾಡಿ ಎಲ್ಲರೂ ರೌಂಡ್ ನಲ್ಲಿ ಬನ್ನಿ, ಬೇಗ ಟ್ರಾಫಿಕ್ ಆಗುತ್ತೆ. ಬೇಗ ಎಲ್ಲ ಸೆಕ್ಟರ್ ಆಗ್ತಾರೆ, ಒಳಗಡೆ ಬನ್ನಿ. ನಮಸ್ಕಾರ ರೀ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮತದಾರರು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಶೇಕಡ 100% ಮತದಾನವನ್ನ ಮಾಡುವುದರ ಮೂಲಕ ಹರಿಹರ ತಾಲೂಕಿಗೆ, ದಾವಣಗೆರೆ ಜಿಲ್ಲೆಗೆ ಹೆಸರನ್ನು ತಂದುಕೊಳ್ಬೇಕಾಗಿ ಎಲ್ಲ ಮತದಾರ ದೀಪ ಬೆಳಗಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಹಾಗೆಯೇ ತಾಲೂಕು ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರಾದಂಥ ಪುರಸಭಾ ಸರ್ ಉಪಸ್ಥಿತರಿದ್ದಾರೆ. ಹಾಗೇ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಉಪಸ್ಥಿತರಿದ್ದು ಮತ್ತು ತಮ್ಮ ಸಿಬ್ಬಂದಿಗಳು ಕೂಡ ಇವತ್ತು ಹಾಜರಿದ್ದಾರೆ. ಇವತ್ತು ಸ್ವೀಪ್ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಾಹೇಬರು ಒಂದೆರಡು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಡ್ತೀನಿ ಸರ್. ಇವತ್ತು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಏನಿದೆ ಅಲ್ಲ, ಅದು ಒಂದು ನಮಗೆ ಹಬ್ಬ. ಈ ಚುನಾವಣೆಯಿಂದ ನಾವು ಮುಖ್ಯವಾಗಿ ಮುಕ್ತ, ನ್ಯಾಯಸಮ್ಮತ, ಶಾಂತಿಯುತ ಮತದಾನವನ್ನು ಮಾಡಬೇಕು. ಹಾಗೂ ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರೂ ತಮ್ಮ ಹಕ್ಕನ್ನು ಚಲಾಯಿಸಿ ಒಂದು ದೇಶದ ಭದ್ರ ಬುನಾದಿಯಾಗಿರ್ತಕ್ಕಂಥ ಒಂದು ಗಟ್ಟಿ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಇವತ್ತು ಈ ಒಂದು ಸ್ವೀಪ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಇದು ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವತಿಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಮತದಾನದಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಿ ಈ ದೇಶದಕ್ಕೆ, ಇಡೀ ಪ್ರಪಂಚದಲ್ಲೇ ಮಾದರಿಯಾಗಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಬೇಕು. ತನ್ಮೂಲಕ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಆಡಳಿತವನ್ನು ನೆರವೇರಿಸಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸ್ವೀಪ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ನಮಗೆ ಒಂದು ಹೆಮ್ಮೆ ಅಂದರೆ ನಮ್ಮ ಜಡ್ಜ್ ಸಾಹೇಬರು ಕೂಡ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಒಂದು ಈ ವಿಚಾರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸ್ವೀಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳೇ, ಮಹನೀಯರೇ, ಎಲ್ಲ ಮತದಾರ ಬಾಂಧವರೇ, ನಮ್ಮ ಸಂವಿಧಾನದ ಒಂದು ಆಶಯ ಎಲ್ಲರಿಗೂ ಒಂದು 18 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಒಂದು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಒಂದು ಹಕ್ಕನ್ನು ನಾವು ಅರ್ಥಗರ್ಭಿತವಾಗಿ ನಮ್ಮ ಹಕ್ಕನ್ನು ಚಲಾಯಿಸಬೇಕು. ಆ ಒಂದು ನಮ್ಮ ಕರ್ತವ್ಯ ಕೂಡ ಹೌದು. ಯಾಕಂದರೆ ಒಂದು ಸುಭದ್ರವಾದಂಥ ಒಂದು ಸಮಾಜವನ್ನು ನಾವು ಕಟ್ಟಬೇಕಾದರೆ ಒಳ್ಳೆಯ ವ್ಯಕ್ತಿಗಳನ್ನು ನಾವು ಚುನಾಯಿತರನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಣ್ಣ ಕಥೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ನಾವು ನೋಡ್ತೀವಿ, ಎಲ್ಲ ಮತದಾರ ಬಾಂಧವರಲ್ಲಿ ಏನಿರುತ್ತೆ ಅಂದರೆ, ನಾನು ಒಬ್ಬ ವೋಟ್ ಹಾಕದೇ ಇದ್ದರೆ ಏನಾಗೋದಿಲ್ಲ ಅಂತ ಸಾಕಷ್ಟು ಜನ ವೋಟ್ ಹಾಕದೆ ಮನೆಯಲ್ಲೇ ಕುಳಿತುಕೊಂಡು ಇರ್ತಾರೆ. ಆದರೆ ಅದು ತಪ್ಪು.
ಒಂದು ಸಣ್ಣ ಕತೆ ಮೂಲಕ ಅಂತ ಹೇಳಬೇಕಂದ್ರೆ ಒಂದು ತೆನಾಲಿ ರಾಮ ಒಂದು ಇದರಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ ಒಂದು ರಾಜ್ಯಾಭಿಷೇಕ ಏನು ದೇವರಿಗೆ ಒಂದು ಅಭಿಷೇಕ ಮಾಡಬೇಕಂತ ಇದನ್ನು ಮಾಡಿರ್ತಾರೆ. ಅದರಲ್ಲಿ ಎಲ್ಲರಿಗೂ ಊರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಆಕಳು ಅಂತ ಇರ್ತಾವಲ್ಲ, ಅಲ್ಲಿ ಹಾಲನ್ನು ತಂದು ಹಾಕಬೇಕು. ಒಂದು ಪಾತ್ರೆ ಇಟ್ಟಿರ್ತಾರೆ, ದೊಡ್ಡ ಪಾತ್ರೆ, ಅದರಲ್ಲಿ ತಂದು ಹಾಕಬೇಕಂತ ಹೇಳಿದಾಗ ಊರಿನಲ್ಲಿ ಇರ್ತಕ್ಕಂಥ ಎಲ್ಲರೂ ವಿಚಾರ ಏನು ಮಾಡ್ತಾರಂದರೆ, ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಏನು ಹಾಲು ತಂದು ಹಾಕ್ತಾರೆ. ನಾನೊಬ್ಬನೇ ಹಾಕದೇ ಇದ್ದರೆ ಏನಾಗೋದಿಲ್ಲ ಅಂತ ದೇಶದಿಂದ ವಿಚಾರ ಮಾಡ್ತಾರೆ. ಎಲ್ಲರೂ ಅದೇ ರೀತಿ ವಿಚಾರ ಮಾಡ್ತಾರೆ. ಎಲ್ಲರೂ ನೀರನ್ನೇ ತಂದು ಹಾಕಿಬಿಡ್ತಾರೆ, ಯಾರು ಒಬ್ಬರು ಹಾಲು ಹಾಕಿರೋದಿಲ್ಲ. ಅಂದರೆ ವಿಚಾರ ಹಾಗಿರುತ್ತೆ. ಈ ಮತದಾನ ಸಂದರ್ಭದಲ್ಲಿ ಸಹಿತ ನಾನೊಬ್ಬ ವೋಟ್ ಹಾಕದೇ ಇದ್ದರೆ ಏನು ಇದು ಚುನಾವಣೆ ನಡೆಯೋದಿಲ್ಲ ಅಥವಾ ಅವ ಆರಿಸಿ ಬರೋದಿಲ್ಲ. ಯಾರು ನಾವು ಏನು ಆರಿಸಿ ತರಬೇಕಂತ ವ್ಯಕ್ತಿ ಇರ್ತಾನಲ್ಲ, ನಮ್ಮಿಂದ ಏನಾಗೋದಿಲ್ಲ ಅಂತ ಅನ್ಕೋಬಾರ್ದು. ಯಾಕಂದರೆ ಅದು ನಮಗೆ ನಮ್ಮ ಒಂದು ಏನು ಓಟು ನಮಗೆ ಒಂದಾದರೆ ಆ ಒಂದೇ ಓಟ್ನಿಂದ ಆ ವ್ಯಕ್ತಿ ಗೆಲುವು ಅಥವಾ ಸೋಲು ಅಂತ ಒಂದು ಇರುತ್ತೆ. ಹಾಗಾಗಿ ನಾವು ಒಂದು ಓಟ್ ಹಾಕದೇ ಇದ್ದರೆ ಆ ಒಳ್ಳೆಯ ವ್ಯಕ್ತಿ ಚುನಾಯಿತ ಆಗೋದು ಅನಿವಾರ್ಯ ಚುನಾಯಿತ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಂವಿಧಾನದಲ್ಲಿ ನಮಗೆ ಕೊಟ್ಟಂಥ ಒಂದು ನಮ್ಮ ಅಮೂಲ್ಯವಾದವನ್ನು ಒಂದು ಮತದಾನ ಹಕ್ಕನ್ನು ನಾವು ಚಲಾಯಿಸಬೇಕು. ಅದು ನಮ್ಮ ಕರ್ತವ್ಯ. ಈ ಮೂಲಕ ನಾನು ಎಲ್ಲರೂ ಮಿಸ್ ಮಾಡದೆ ಪ್ರತಿಯೊಬ್ಬರು ಇವರು ಹೇಳಿದಂಗೆ, ನಮ್ಮ ತಹಸೀಲ್ದಾರ್ ಅವರು ಹೇಳಿದಂಗೆ ಅದೊಂದು ನಮಗೆ ಹಬ್ಬ ಆಗಿರಬೇಕು, ಸೆಲೆಬ್ರೇಷನ್ನು. ನನಗೆ ಹಕ್ಕು ಬಂದಿದೆ, ನಾನು ಹಕ್ಕು ಚಲಾಯಿಸ್ತೀನಿ. ಯಾವುದೇ ಆಮಿಷಕ್ಕೆ ಒಳಗಾಗದೆ ನಮ್ಮ ಹಕ್ಕನ್ನು ನಾವು ಮತದಾನ ಹಕ್ಕನ್ನು ಚಲಾಯಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಎಲ್ಲ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್. ತುಂಬ ಧನ್ಯವಾದಗಳು ಸರ್. ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಜಡ್ಜ್ ಸಾಹೇಬರು ಈಗಾಗಲೇ ಸಂದೇಶವನ್ನು ಹೇಳಿದ್ದಾರೆ. ಈಗ ಕೆಲವು ಘೋಷಣೆಯನ್ನು ಕೂಗಬೇಕು. ನಮ್ಮ ಹಕ್ಕು, ನಮ್ಮ ಮತದಾನ, ದೇಶದ ಗರ್ವ, ದೇಶದ ಗರ್ವ, ನಮ್ಮ ನಡೆ, ಒಂದು ದಿನದ ಮತದಾನ, ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ, ಮರೆಯದೆ ಮತದಾನ ಮಾಡಿ, ಮೇ 7ನೇ ದಿನಾಂಕದಂದು ಮತದಾನ ಮಾಡಿ. ನಮ್ಮ ಓಟು ದೇಶ ನಿರ್ಮಾಣಕ್ಕೆ, ನಮ್ಮ ಓಟು ಎಲ್ಲರ ನಡೆ, ಮತದಾನ ನಮ್ಮ ಹಕ್ಕು, ಮತದಾನ ನಮ್ಮ ಹಕ್ಕು, ದೇಶದ ಗರ್ವ, ದೇಶದ ಗರ್ವ, ಮೇ 7ನೇ ತಾರೀಕಿನಂದು ತಪ್ಪದೆ ಎಲ್ಲರೂ ಮೇ 7ರಂದು ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಇಲಾಖೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ. ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಅವರ ಸಿಬ್ಬಂದಿಯೊಂದಿಗೆ ಎಲ್ಲರೂ ಸಕ್ರಿಯ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಜಡ್ಜ್ ಸಾಹೇಬರಿಗೂ ತಹಸೀಲ್ದಾರ್ ಸಾಹೇಬರಿಗೂ ಎಲ್ಲರಿಗೂ ಕೂಡ ಈ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಾಲೂಕು ಆಡಳಿತದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಜೈ ಹಿಂದ್ ಸರ್. ಎಲ್ಲರಿಗೂ ನಮಸ್ತೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.